ಎಲ್ಲ ಸ್ನೇಹಿತರಿಗೆ ಒಂದು ಕಿವಿ ಮಾತು ನೋಡ್ರಿ. ನೀವು ಯಾವುದೇ ಚಾನಲ್ನ ಫಾಲೋ ಮಾಡಿರಿ, ಯಾವುದೇ ವಿಡಿಯೋಗಳನ್ನು ನೋಡ್ರಿ, ಅದು ಡಿಜಿಟಲ್ ಇರ್ಬೋದು ಅಥವಾ ನಂತರ ಏನು ಮಾಡೋದು ಬೋರ್ಡಲ್ಲಿ ಬರೆದು ಟೀಚ್ ಮಾಡ್ತಿರಬಹುದು. ಅದನ್ನು ಸಂಪೂರ್ಣವಾಗಿ ಕೇಳ್ರಿ. ಅರ್ಧಂಬರ್ಧ ಕೇಳೋದು, 2 ನಿಮಿಷ ಕೇಳೋದು, 3 ನಿಮಿಷ ಕೇಳಿ ವಾಪಸ್ ಸ್ಕಿಪ್ ಮಾಡೋದು, ಆಮೇಲೆ ಇನ್ಸ್ಟಾದಲ್ಲಿ ರೀಲ್ಸ್ ನೋಡೋದು, ಯೂಟ್ಯೂಬಲ್ಲಿ ರೀಲ್ಸ್ ನೋಡೋದು, ವಾಟ್ಸಪ್ಪಲ್ಲಿ ಚಾಟ್ ಮಾಡೋದು, ಇವೆಲ್ಲ ಬೇಡ. ನೀವು ಏನು ಮಾಡ್ತೀರಾ, 20ರಿಂದ ಒಂದು ವೀಡಿಯೋ ಎಷ್ಟಿರ್ತೀರ, 10ರಿಂದ 20 ಮಿನಿಟ್ ಇರ್ತದೆ. 20 ಮಿನಿಟ್ ಜಸ್ಟ್ ಜೀವನದ ಅಥವಾ 24 ತಾಸಿನಲ್ಲಿ ಒಂದು 20 ಮಿನಿಟ್ ಏನಾದರೂ ನೀವು ಕೊಟ್ಟಿದ್ದೇ ಆದ್ರೆ ಒಂದೇನೋ ವಿಷಯ ಕಲಿತೀರಿ. ಸಂಪೂರ್ಣವಾಗಿ ವಿಡಿಯೋ ನೋಡಿರಿ. ಬರೀ ಅರ್ಧಂಬರ್ಧ ನೋಡಿ ಆಗ ಎತ್ತಗರ್ತ ಓಡಿ ಹೋಗ್ಬೇಡ್ರಿ. ನಾಳೆ ಯಾರೂ ಇಲ್ಲ ಅಂದ್ರೆ ತಂದು ಕೊಡಲ್ಲ. ಓಕೆನಾ? ನಿಮ್ಮ ಜೀವನ ನೀವೇ ನೋಡ್ಕೋಬೇಕು. ಓಕೆನಾ? 1.5 GB ನಾವು ಎಷ್ಟು ಡಾಟಾನ ಯಾವುದ್ಯಾವ್ದಕ್ಕೆ ಖರ್ಚು ಮಾಡಕತ್ತೀವಿ ಅನ್ನೋದೇಳಿ ಸ್ವಲ್ಪ ಲಕ್ಷ್ಯ ಇರಲಿ. ಸುಮ್ಮನೆ ಯಾವುದು ಬರಲ್ಲ. ನಾವು ನಮ್ಮ ರೀಚಾರ್ಜು ಕೂಡ ಯಾರು ಮಾಡಿಸ್ತಾರ? ನಮ್ಮ ಹೆತ್ತ ತಂದೆಯವರು ಮಾಡಿಸ್ತಾರೆ. ಹೆತ್ತ ತಂದೆ ತಾಯಿ ಗಳಿಸಿದಂತಹ ದುಡ್ಡಿನಲ್ಲಿ ನಾವು ರೀಚಾರ್ಜ್ ಮಾಡಿಸ್ಕೊಳ್ತೀವಿ. ಅದು ನಮ್ಮ ತಲೆಯಾಗಿರಬೇಕು. ಯಾವುದೇ ಕಾರಣಕ್ಕೂ ಫಾಲ್ತು ಬೇಡ, ಅವ್ರ ಬಗ್ಗೆ ಮಾತಾಡೋದು ಬೇಡ. ನಿಮ್ಮದೇನು, ನಿಮ್ಮ ಸ್ಟಡಿ ಏನು, ಯಾವ ರೀತಿಯಾಗಿ ಓದಕತ್ತೀರಿ ಅದೇ ಕಂಟಿನ್ಯೂ ಓದ್ರಿ, ಜೋಶಿಂದ ಓದ್ರಿ. ಆಗದೆ ಹೋದ್ರಪ್ಪ ಅಂದ್ರೆ ಮತ್ತೆ ಪ್ರಯತ್ನ ಮಾಡಿರಿ. ಸುಮ್ಮನೆ ಅವ್ರ ಬಗ್ಗೆ ಮಾತಾಡಿದೆ, ಇವ್ರ ಬಗ್ಗೆ ಮಾತಾಡಿದೆ, ಅವೆಲ್ಲ ಬೇಡ. ನಾಳೆ ಯಾರೂ ತಂದು ಕೊಡಲ್ಲ. ಹಿಂದೆ ಮಾತಾಡೋರು ಎಷ್ಟೋ ಜನ ಇರ್ತಾರೆ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ್ರಿ. ನಿಮ್ಮ ಗುರಿ ಕಡೆ ನಿಮಗೆ ಲಕ್ಷ್ಯ ಇರಲಿ. ಓಕೆನಾ? ನನ್ನ ಒಂದು ಸಜೆಷನ್ನು, ಯಾವುದೇ ವಿಡಿಯೋ ಇರಲಿ, ಅದು ನಂದೇ ಅಂತಲ್ಲ, ಯಾವುದೇ ಇರಲಿ ಫುಲ್ ನೋಡ್ರಿ. 1 ನಿಮಿಷ ನೋಡಿದೆ, ಬಿಡ ಇವ ಏನು ಮಾಡ್ಯಾನ, ಯಾವ ಅದ ರಾಗ ಅದ ಹಾಡು, ಅವೆಲ್ಲ ಬೇಡ. ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ಥರ ಅವ್ರದ್ದು ಸ್ಟೈಲಲ್ಲಿ ಹೇಳಿರ್ತಾರೆ. ಆ ಒಂದು ಸ್ಟೈಲ್ ನಿಮ್ಗೆ ಇಷ್ಟ ಆಗಬಹುದು, ಆಗದೇ ಇರ್ಬೋದು. ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ. ನೀವು ಒಂದು ವಿಷಯ ಕಲಿತೀರಿ, ಹೊಸ ವಿಷಯನ ಕಲಿತೀರ ಅನ್ನೋದು ಮರಿಬೇಡ್ರಿ. ನಮಸ್ಕಾರ ಸ್ನೇಹಿತರೆ. ಇಂದಿನ ಒಂದು ತರಗತಿಯಲ್ಲಿ ನಾವು ಜೀವಶಾಸ್ತ್ರದ ಮೊದಲ ಘಟಕವಾಗಿರ್ತಕ್ಕಂತಹ ಜೀವಕೋಶಗಳ ಅಧ್ಯಯನದ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಿಯೊಂದು ಜೀವಿಯು ಜೀವಕೋಶಗಳೆಂಬ ಚಿಕ್ಕ ಘಟಕಗಳಿಂದ ಮಾಡಲ್ಪಟ್ಟಿರ್ತದೆ. ಇದೇನು ಮುಂದೆ ಸ್ಟೋರಿ ರೂಪ ಮುಖಾಂತರ ನಾವು ತಿಳ್ಕೊಳ್ಳೋಣ. ಒಂದು ಸ್ಟೋರಿ ಬರ್ತದೆ, ಆ ಸ್ಟೋರಿ ಹೇಳ್ತೀನಿ. ಓಕೆನಾ? ಈಗ ಜಸ್ಟ್ ಒಂದು 4 ಲೈನ್ ಸೆಂಟೆನ್ಸ್ ಅದಾವು, ಇವನ್ನ ಕ್ಲಿಯರ್ ಆಗಿ ತಿಳ್ಕೊಳ್ರಿ. ಯಾಕಂದರೆ ಇವು ಟರ್ಮ್, ಇವು ಹಿಂಗೆ ಓದ್ಬೇಕು. ಇವಕ್ಕೆ ಯಾವುದೇ ರೀತಿ ಎಕ್ಸಾಂಪಲ್ ಕೊಡಕ್ಕೆ ಬರಲ್ಲ. ಓಕೆನಾ? ನಾವು ಜೀವಕೋಶ ಇಂಗ್ಲೀಷಲ್ಲಿ ನಾವು ಸೆಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೆಲ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಈ ಬಯಾಲಜಿಯಲ್ಲಿ ಟೆಕ್ನಿಕಲ್ ನೇಮ್ ಅಂದ್ರೆ ಸೈಟೋ ಅಂತಂದೇಳಿ ಕರಿತೀವಿ. ಅದಕ್ಕೋಸ್ಕರ ಈ ಒಂದು ಜೀವಕೋಶ ಅಧ್ಯಯನ ಮಾಡೋಕೆ ಅದಕ್ಕೆ ಸೈಟೋಲಜಿ ಅಂತಂದೇಳಿ ಕರಿತೀವಿ. ಈ ಒಂದು ಜೀವಕೋಶವನ್ನು ಯಾರು ಕಂಡುಹಿಡಿದ್ರು ಅಂದ್ರೆ ರಾಬರ್ಟ್ ಹುಕ್ ಅವರು ಜೀವಕೋಶವನ್ನು ಕಂಡುಹಿಡಿತಾರೆ. ಇದಕ್ಕೆ ನಾವು ಇವ್ರನ್ನ ಜೀವಕೋಶದ ಪಿತಾಮಹ ಅಂತಂದೇಳಿ ಕರಿತೀವಿ. ನೆಕ್ಸ್ಟ್, ಜೀವಕೋಶದ ಸಿದ್ಧಾಂತವನ್ನು ಮಂಡಿಸಿದವರು ಸ್ಲಿಡನ್ ಮತ್ತು ಶ್ವಾನ್. ಅಂದ್ರೆ ಈ ಒಂದು ಜೀವಕೋಶ ಯಾವ ರೀತಿಯಾಗಿ ಕೆಲಸ ಮಾಡುತ್ತಂತ ಯಾರು ಹೇಳಿಕೊಟ್ರು ಅಂದ್ರೆ ಸ್ಲಿಡನ್ ಮತ್ತು ಶ್ವಾನ್ ಅವರು ಹೇಳಿಕೊಟ್ರು. ಓಕೆನಾ? ನೆಕ್ಸ್ಟ್, ಅದೇ ರೀತಿಯಾಗಿ ಅತಿ ಚಿಕ್ಕ ಜೀವಕೋಶ ಬಂದ್ರೆ ಮೈಕೋಪ್ಲಾಸಮ್. ಯಾವುದು? ಮೈಕೋಪ್ಲಾಸಮ್. ಅತಿ ದೊಡ್ಡ ಬಂದ್ರಪ್ಪ ಅಂದ್ರೆ ನಮ್ಮ ಉಷ್ಣಪಕ್ಷೀಯ ಮೊಟ್ಟೆ. ಯಾವುದು? ನಮ್ಮ ಉಷ್ಣಪಕ್ಷೀಯ ಮೊಟ್ಟೆ. ನೆಕ್ಸ್ಟ್, ಮಾನವರಲ್ಲಿ ಬಂದ್ರಪ್ಪ ಅಂದ್ರೆ ಅತಿ ದೊಡ್ಡ ಜೀವಕೋಶ ಬಂದ್ರೆ ಮಹಿಳೆಯರಲ್ಲಿ ಕಂಡುಬರುವ ಅಂಡಾಣು. ಅತಿ ಚಿಕ್ಕ ಜೀವಕೋಶ ಬಂದ್ರಪ್ಪ ಅಂದ್ರೆ ಪುರುಷರಲ್ಲಿ ಕಂಡುಬರುವ ಸ್ಪರ್ಮ್, ಅದು ಧಾತು. ಅತಿ ಉದ್ದವಾದ ಜೀವಕೋಶ ಬಂದ್ರಪ್ಪ ಅಂದ್ರೆ ಯಾವುದು? ಮೆದುಳು ಬಳ್ಳಿ ಅಥವಾ ನ್ಯೂರಾನ್ ಅಂತಂದೇಳಿ ನಾವು ಕರಿತೀವಿ. ಅದೇ ರೀತಿಯಾಗಿ ಅತಿ ಹೆಚ್ಚು ಕೋಶ ವಿಭಜನೆ ಆಗೋದು ಲಿವರಲ್ಲಿ, ಅತಿ ಕಡಿಮೆ ಕೋಶ ವಿಭಜನೆ ಆಗೋದು ಮೆದುಳು ಬಳ್ಳಿಯಲ್ಲಿ. ನೆಕ್ಸ್ಟ್, ಯಾವ ರೀತಿ ಆಗುತ್ತಂದ್ರಪ್ಪ ಅಂದ್ರೆ, ಯಾವ ರೀತಿಯಾಗಿ ನಾವು ಒಂದು ಎಳ್ಳಿಯಿಂದ ಗೋಡೆ ನಿರ್ಮಾಣ ಮಾಡಿರ್ತೀವಿ. ಆ ಗೋಡೆಯಿಂದ ಒಂದು ರೂಮ್ ಆಗಿರ್ತತಿ, ಆ ರೂಮಿಂದ ಒಂದು ಮನೆ ಆಗಿರ್ತತಿ. ನಮ್ಮ ಜೀವಕೋಶಗಳು ಕೂಡ ಹಂಗೆ. ನಮ್ಮ ದೇಹ ರೆಡಿ ಆಗ್ಬೇಕಂದ್ರಪ್ಪ ಅಂದ್ರೆ ಫಸ್ಟ್ ಸೆಲ್ ಇರ್ತತಿ. ಆ ಸೆಲ್ ಏನಾಗುತ್ತೆ ಅಂದ್ರಪ್ಪ ಟಿಶ್ಯೂ ಆಗುತ್ತಾ. ಆ ಟಿಶ್ಯೂ ಏನಾದ್ರಪ್ಪ ಅಂದ್ರೆ ಅಂಗಾಂಶ ಆಗುತ್ತಾ. ಅಂಗಾಂಶ ಕೈ ಒಂದು ಅಂಗ, ಕಾಲು ಒಂದು ಅಂಗ. ಈ ಅಂಗಾಂಶಗಳೆಲ್ಲ ಸೇರಿನಪ್ಪ ಅಂದ್ರೆ ದೇಹ ಆಗುತ್ತಾ. ನೆಕ್ಸ್ಟ್, ನಾವು ಜೀವಕೋಶಗಳ ಕಣದಂಗ ಬಗ್ಗೆ ಸ್ನೇಹಿತರೆ, ಈ ಒಂದು ಸ್ಲೈಡಲ್ಲಿ ಜೀವಕೋಶದ ಕಣದಂಗ ಬಗ್ಗೆ ತಿಳಿದುಕೊಳ್ಳೋಣ.
ಜೀವಕೋಶವನ್ನು ನಾವು ಜೂಮ್ ಮಾಡಿ ನೋಡಿದಾಗ ಜೀವಕೋಶದಲ್ಲಿ ಸಣ್ಣ 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 ಕಣಗಳು ಕಂಡು ಬರ್ತಾವೆ. ಅಂದ್ರೆ ಸಣ್ಣ ಸಣ್ಣ ಕಣಗಳು ಕಂಡು ಬರ್ತವೆ. ಅದಕ್ಕೆ ನಾವೇನಂತ ಕರಿತೀವಿ? ಜೀವಕೋಶದ ಕಣದಂಗಳು ಅಂತ ಕರಿತೀವಿ. ಓಕೆನಾ? ಜೀವಕೋಶನೇ ಇಷ್ಟಿರ್ತದೆ, ಅಗದಿ ಸಣ್ಣದ, ಕಣ್ಣಿಗೆ ಕಾಣಲ್ಲ. ಅಂತಹ ಜೀವಕೋಶವನ್ನು ಮತ್ತಿಷ್ಟು ನಾವು ಜೂಮ್ ಮಾಡಿ ನೋಡಿದಾಗ ನಮಗೇನು ಕಂಡು ಬರ್ತೈತಿ? ಜೀವಕೋಶದಲ್ಲಿರ್ತಕ್ಕಂಥ ಕಣದಂಗಳು ಕಂಡು ಬರ್ತಾವೆ. ಅದರಲ್ಲಿ ಮೊದಲನೇ ಕಣದಂಗ ಯಾವುದರಪ್ಪ ಅಂದ್ರೆ ಮೈಟೋಕಾಂಡ್ರಿಯಾ. ಯಾವುದು? ಈ ಮೈಟೋಕಾಂಡ್ರಿಯಾ. ಈ ಮೈಟೋಕಾಂಡ್ರಿಯಾದ ಕೆಲಸ ಏನಂದ್ರಪ್ಪ ಅಂದ್ರೆ, ಇವಾಗ ನೋಡ್ರಿ, ಇದ್ರದ್ದು ಫಸ್ಟ್ ಒಂದು ಸೆಂಟೆನ್ಸ್ ಓದ್ತೀನಿ ಕೇಳ್ರಿ. ಇದೇನಂತ ಕರಿತಾರಪ್ಪ ಅಂದ್ರೆ, ಜೀವಕೋಶದ ಉಸಿರಾಟ ನಡೆಯುವ ಕೇಂದ್ರ ಎಲ್ಲಿ ಅಂದ್ರಪ್ಪ ಅಂದ್ರೆ ಇದು ಯಾವುದು? ಮೈಟೋಕಾಂಡ್ರಿಯಾ. ಅಂದ್ರೆ ಉಸಿರಾಟ ಜೀವಕೋಶದ ಎಲ್ಲಿ ನಡೀತದೆ ಅಂದ್ರೆ ಮೈಟೋಕಾಂಡ್ರಿಯಾದಲ್ಲಿ ನಡೀತಾ. ಫಾರ್ ಎಕ್ಸಾಂಪಲ್, ನಾನೇನು ಮಾಡ್ತೀನಿ ಅಂದ್ರಪ್ಪ ಅಂದ್ರೆ, ಗಾಳಿ ತಗೊಂಡೆ, ಆ ಗಾಳಿಯಲ್ಲಿರ್ತಕ್ಕಂಥ ಆಕ್ಸಿಜನ್ ಏನು ಮಾಡ್ತಂದ್ರಪ್ಪ ಅಂದ್ರೆ ಹೃದಯಕ್ಕೆ ಹೋಯ್ತು. ಆ ಹೃದಯದಲ್ಲಿ ಏನು ಮಾಡ್ತಂದ್ರಪ್ಪ ಅಂದ್ರೆ ರಕ್ತ, ಅದು ಆಕ್ಸಿಜನ್ ತಗೊಂಡು ಜೀವಕೋಶದ ಎಲ್ಲ ಭಾಗಗಳಿಗೆ ಏನು ಮಾಡ್ತೈತಿ? ರಕ್ತ ಏನು ಮಾಡ್ತೈತಿ ಅಂದ್ರಪ್ಪ ಅಂದ್ರೆ ಆಕ್ಸಿಜನ್ ಸಪ್ಲೈ ಮಾಡುತ್ತಾ. ಆ ಆಕ್ಸಿಜನ್ನ ಬಳಕೆ ಮಾಡಿಕೊಂಡಂತಹ ಮೈಟೋಕಾಂಡ್ರಿಯಾ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತಾ. ಅದಕ್ಕೋಸ್ಕರ ಇದನ್ನ ಏನಂತ ಕರಿತೀವಿ ನಾವು? ಶಕ್ತಿ ಉತ್ಪಾದನಾ ಕೇಂದ್ರ ಅಂತಂದೇಳಿ ಕರಿತೀವಿ. ಏನಂತ ಕರಿತೀವಿ? ಶಕ್ತಿ ಉತ್ಪಾದನಾ ಕೇಂದ್ರ ಅಂತಂದೇಳಿ ಕರಿತೀವಿ. ನೆಕ್ಸ್ಟು, ಈ ಒಂದು ಶಕ್ತಿ ಯಾವ ರೂಪದಲ್ಲಿ ಇರ್ತಂದ್ರಪ್ಪ ಅಂದ್ರೆ ATP ರೂಪದಲ್ಲಿರ್ತದೆ. ATP ರೂಪದಲ್ಲಿ 38 ATP ಸೇರಿಸಿದ್ರಪ್ಪ ಅಂದ್ರೆ 1 ಗ್ಲೂಕೋಸ್ ಆಗುತ್ತಾ. ಎಷ್ಟು ಗ್ಲೂಕೋಸ್ ಆಗುತ್ತಾ? 1 ಗ್ಲೂಕೋಸ್ ಆಗುತ್ತಾ. ಓಕೆನಾ? ಇನ್ನು ನೆಕ್ಸ್ಟ್ ಒಂದು 4 ಲೈನ್ ಅದ ನೋಡ್ರಿ ಇಲ್ಲಿ. ಈ ಒಂದು ಮೈಟೋಕಾಂಡ್ರಿಯನ್ ಯಾರು ಅನ್ವೇಷಣೆ ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಆಲ್ಟ್ಮನ್ ಮತ್ತು ಕೊಲ್ಲಿಕರ್ ಅವರು ಮೈಟೋಕಾಂಡ್ರಿಯಾವನ್ನ ಪತ್ತೆ ಹಚ್ತಾರ. ಓಕೆನಾ? ಪತ್ತೆ ಹಚ್ತಾರ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕ್ರಿಸ್ಟೆ ಎಂಬ ಮಡಿಕೆಗಳು ಎಲ್ಲಿ ಕಂಡು ಬರ್ತಾವ ಅಂದ್ರಪ್ಪ ಅಂದ್ರೆ ಮೈಟೋಕಾಂಡ್ರಿಯಾದಲ್ಲಿ ಕಂಡು ಬರ್ತಾವೆ. ನೋಡಿ, ಡೈರೆಕ್ಟ್ ಕ್ವಶನ್ ಆಯ್ತದೆ. ಕ್ರಿಸ್ಟೆ ಎಂಬ ಮಡಿಕೆಗಳು ಎಲ್ಲಿ ಕಂಡು ಬರ್ತಂದ್ರೆ ಮೈಟೋಕಾಂಡ್ರಿಯಾದಲ್ಲಿ ಕಂಡು ಬರ್ತದೆ. ಮೈಟೋಕಾಂಡ್ರಿಯಾ ಅಂದ್ರೆ ಇಷ್ಟೇ, ಏನು ದೊಡ್ಡ ಆಗೋದಿಲ್ಲ. ಇದನ್ನೇನಂತ ಕರಿತೀವಿ ನಾವು? ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ. ಈ ಒಂದು ಶಕ್ತಿ ಉತ್ಪಾದನೆ ಮಾಡ್ಬೇಕಂದ್ರಪ್ಪ ಇದಕ್ಕೇನು ಬೇಕು? ಆಕ್ಸಿಜನ್ ಬೇಕು. ಆಕ್ಸಿಜನ್ ಏನು ಮಾಡ್ತೀವಿ ನಾವು? ಶ್ವಾಸಕೋಶದ ಮುಖಾಂತರ ಆಕ್ಸಿಜನ್ ತಗೊಂಡು ಅದು ಎಲ್ಲಿ ಹೋಗುತ್ತಾ? ಹೃದಯಕ್ಕೆ ಹೋಗುತ್ತಾ. ಆ ಹೃದಯ ಏನು ಮಾಡ್ತಂದ್ರಪ್ಪ ಆಕ್ಸಿಜನ್ನ ಬಳಕೆ ಮಾಡಿಕೊಂಡು ರಕ್ತಕ್ಕೆ ಎಲ್ಲ ಜೀವಕೋಶ ಇರತಕ್ಕಂತಹ ಏನು ಮಾಡ್ತೈತಿ? ಆಕ್ಸಿಜನ್ ಸಪ್ಲೈ ಮಾಡ್ತೈತಿ. ಆ ಜೀವಕೋಶ ಇರತಕ್ಕಂತಹ ಮೈಟೋಕಾಂಡ್ರಿಯಾ ಕಣದಂಗ ಆಕ್ಸಿಜನ್ನ ಬಳಕೆ ಮಾಡಿಕೊಂಡು ಶಕ್ತಿ ಉತ್ಪಾದನೆ ಮಾಡಿಕೊಂಡು ಮನುಷ್ಯನಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಒಂದು ಶಕ್ತಿಯನ್ನು ಕೊಡ್ತೈತೆ. ಓಕೆನಾ? ಇಷ್ಟಾದ್ರಪ್ಪ ಅಂದ್ರೆ ಮುಗೀತು. ನೆಕ್ಸ್ಟ್ ನೋಡ್ರಿ, ಈ ನಮ್ಮ ಮೈಟೋಕಾಂಡ್ರಿಯಾ ಏನು ಮಾಡ್ತಂದ್ರಪ್ಪ ಅಂದ್ರೆ ಗಾಳಿಯನ್ನು ಉಪಯೋಗ ಮಾಡಿಕೊಂಡು ಏನು ಮಾಡ್ತೈತಿ? ಉಸಿರಾಟ ಮಾಡೋದ್ರ ಮುಖಾಂತರ ಏನು ಮಾಡುತ್ತಾ? ಶಕ್ತಿ ಉತ್ಪಾದನೆ ಮಾಡುತ್ತಾ. ಓಕೆನಾ? ಈ ಒಂದು ಶಕ್ತಿ ನೋಡ್ರಿ, ದೇಹದ ಎಲ್ಲ ಕಡೆ ಜೀವಕೋಶಗಳದವು. ಆ ಜೀವಕೋಶದಲ್ಲಿ ಮೈಟೋಕಾಂಡ್ರಿಯಾ ಅದವು. ಆ ಮೈಟೋಕಾಂಡ್ರಿಯಾ ಏನು ಮಾಡ್ತಂದ್ರಪ್ಪ ಅಂದ್ರೆ ಆಕ್ಸಿಜನ್ ಉಪಯೋಗ ಮಾಡಿಕೊಂಡು ಶಕ್ತಿ ಉತ್ಪಾದನೆ ಮಾಡುತ್ತು. ಆ ಶಕ್ತಿ ಉತ್ಪಾದನೆ ಮಾಡಿದಂತಹ ಶಕ್ತಿಯನ್ನು ಯಾವ ಒಂದು ಅಂಗಕ್ಕೆ ಅವಶ್ಯವಾಗಿರುತ್ತಲ್ಲ ಆ ಒಂದು ಅಂಗಕ್ಕೆ ಕಳಿಸುವಂತಹ ಕೆಲಸ ಮಾಡೋಕ್ಕೊಬ್ಬರು ಬೇಕಲ್ಲ. ಅದಕ್ಕೋಸ್ಕರ ಏನಂದ್ರಪ್ಪ ಅಂದ್ರೆ ಆ ಒಂದು ಕೆಲಸ ಯಾರು ಮಾಡ್ತಾರಂದ್ರಪ್ಪ ಅಂದ್ರೆ ಗಾಲ್ಗಿ ಸಂಕೀರ್ಣ ಅಥವಾ ಗಾಲ್ಗಿ ಕಾಂಪ್ಲೆಕ್ಸ್ ಮಾಡುತ್ತೆ. ನೋಡ್ರಿ, ಸಿಂಪಲ್ಲಾಗಿ ನಾನೀಗ ರನ್ನಿಂಗ್ ಓಡಾಕತ್ತೀನಿ ಅಂದ್ರಪ್ಪ ಅಂದ್ರೆ ನನಗೆ ಎಲ್ಲಿ ಬೇಕು ಶಕ್ತಿ? ನನ್ನ ಕಾಲಿಗೆ ಬೇಕು. ಆ ಒಂದು ಕಾಲಿಗೆ ಶಕ್ತಿ ಈಗ ದೇಹ ಕಡೆ ಎಲ್ಲ ಕಡೆ ಏನು ಮಾಡುತ್ತೆ? ಮೈಟೋಕಾಂಡ್ರಿಯಾ ಶಕ್ತಿ ಉತ್ಪಾದನೆ ಮಾಡಿಬಿಡ್ತು. ಆ ಮಾಡಿದಂತಹ ಶಕ್ತಿಯನ್ನು ಕಾಲಿಗೆ ತೊಗೊಂಡು ಹೋಗ್ಬೇಕಲ್ಲ, ಅದು ಯಾರು ಮಾಡ್ತಂದ್ರಪ್ಪ ಅಂದ್ರೆ ನಮ್ಮ ಒಂದು ಗಾಲ್ಗಿ ಸಂಕೀರ್ಣ ಮಾಡುತ್ತಾ. ಅದಕ್ಕೋಸ್ಕರ ಇದೇನು ಮಾಡುತ್ತಾ? ರಾಸಾಯನಿಕವಾಗಿ ಆ ಒಂದು ಶಕ್ತಿ ಪರಿವರ್ತನೆ ಮಾಡೋದಕ್ಕೋಸ್ಕರ ಇದನ್ನು ಏನಂತ ಕರಿತೀವಿ ನಾವು? ರಾಸಾಯನಿಕಗಳ ಕಾರ್ಖಾನೆ ಅಂತಂದೇಳಿ ಕರಿತೀವಿ. ಓಕೆನಾ? ಏನಂತ ಕರಿತೀವಿ? ರಾಸಾಯನಿಕಗಳ ಕಾರ್ಖಾನೆ ಅಂತ ಕರಿತೀವಿ. ಈಗ ಒಬ್ರು ಯಾರೋ, ಈಗ ನಾನು ಟೀಚ್ ಮಾಡಕತ್ತೀನಿ ಅಂದ್ರಪ್ಪ ನನಗೆ ಶಕ್ತಿ ಎಲ್ಲ ಬೇಕು? ನನ್ನ ನಾಲಿಗೆಗೆ ಬೇಕು. ಕಾಲಿಗೆ ಏನು ಅಷ್ಟು ಶಕ್ತಿ ಬೇಕಾಗಿಲ್ಲ, ಜಸ್ಟ್ ಸ್ಟ್ಯಾಂಡ್ ಆಗಿನಿ. ಈಗ ಅಲ್ಲಿರ್ತಕ್ಕಂತಹ ಮೈಟೋಕಾಂಡ್ರಿಯಾ ಉತ್ಪಾದನೆ ಮಾಡಿದಂಥ ಶಕ್ತಿಯನ್ನು ಈ ಒಂದು ಗಾಲ್ಗಿ ಸಂಕೀರ್ಣ ಏನು ಮಾಡ್ತಂದ್ರಪ್ಪ ನನ್ನ ನಾಲ್ಗಿಗೆ ಎನರ್ಜಿ ಕೊಡುತ್ತಾ. ಓಕೆನಾ? ನಾನು ಫುಲ್ಲು ಸ್ಪೀಡಾಗಿ ಅಥವಾ ಎಷ್ಟು ಬೇಕೋ ಅಷ್ಟು ಮಾತಾಡುವಂತಹ ನನ್ನ ಶಕ್ತಿ ಯಾವುದು ಕನ್ವರ್ಟ್ ಮಾಡ್ತಂದ್ರಪ್ಪ ಅಂದ್ರೆ ಈ ಒಂದು ಗಾಲ್ಗಿ ಸಂಕೀರ್ಣ ಮೈಟೋಕಾಂಡ್ರಿಯಾ ಉತ್ಪಾದನೆ ಮಾಡಿದಂತಹ ಶಕ್ತಿನ ಈ ಗಾಲ್ಗಿ ಸಂಕೀರ್ಣ ಕನ್ವರ್ಟ್ ಮಾಡ್ತದೆ. ಅದಕ್ಕೋಸ್ಕರ ಏನು ಕರಿತೀವಿ ನಾವು?
ಜೀವಕೋಶದ ರಾಸಾಯನಿಕ ಕಾರ್ಖಾನೆ ಅಂತ ಕರಿತೀವಿ. ಇಷ್ಟು ದಿನ ಕ್ವಶನ್ ಆಗಿದ್ದು ಒಂದೇ, ಜೀವಕೋಶದ ರಾಸಾಯನಿಕ ಕಾರ್ಖಾನೆ ಯಾವ್ದು ಕರಿತೀವಿ ನಾವು? ಗಾಲ್ಗಿ ಸಂಕೀರ್ಣ ಅಂತ ಕರಿತೀವಿ. ಈ ಒಂದು ಗಾಲ್ಗಿ ಸಂಕೀರ್ಣವನ್ನು ಪತ್ತೆ ಹಚ್ಚಿದವರು ಕೆಮಿಲಿಯೋ ಗಾಲ್ಗಿ ಅವರ ಒಂದು ಹೆಸರಲ್ಲಿ ಏನು ಮಾಡ್ತೈತಿ, ಈ ಒಂದು ಗಾಲ್ಗಿ ಸಂಕೀರ್ಣ ಅಂತಂದೇಳಿ ಹೆಸರಿಟ್ಟಾರ ಅಷ್ಟೇ. ಓಕೆನಾ? ಒಂದು ಮೈಟ್ರೋಕಾಂಡ್ರಿಯಾ ಗೊತ್ತತ್ತು ನಮಗೆ, ನೆಕ್ಸ್ಟು ಗಾಲ್ಗಿ ಸಂಕೀರ್ಣ ಗೊತ್ತತ್ತು. ಇವಾಗ ರಸದಾನಿಗಳು ಎಲ್ಲರಿಗೂ ನಮಗೆ ಗೊತ್ತೈತಿ. ನಮ್ಮ ಒಂದು ದೇಹ ಸರಿಸುಮಾರು 65% ನೀರಿನಿಂದ ಮಾಡಲ್ಪಟ್ಟೈತಿ, ಹೌದಲ್ರಿ? ನೀರಿನಿಂದ ಮಾಡಲ್ಪಟ್ಟ ತಕ್ಷಣ ನಾವು ಹೋಗಿ ಯಾರ ಚಾಕು ತೊಗೊಂಡು ಚುಚ್ಚಿದ್ರಪ್ಪ ಅಂದ್ರೆ ನಮ್ಗೆ ಏನು ರಕ್ತ ಬರ್ತೈತಿ, ಹೌದಲ್ಲ? ನೀರು ಬರ್ತದ? ಬರಲ್ಲ. ಆ ಒಂದು ನೀರು ಹಿಡಿದಿಟ್ಟುಕೊಳ್ಳೋದು ಯಾವ್ದು ಅಂದ್ರಪ್ಪ ಅಂದ್ರೆ ಜೀವಕೋಶ ಇರತಕ್ಕಂತಹ ಕಣದಂಗ ಯಾವುದು? ರಸಧಾನಿಗಳು ಎಲ್ಲ ನೀರನ್ನು ಹಿಡಿದಿಟ್ಕೊಂಡಿರ್ತೈತಿ. ಆ ಒಂದು ನೀರನ್ನು ಹಿಡಿದಿಟ್ಟುಕೊಂಡಿರ್ತಕ್ಕಂಥದ್ದು ಇದಕ್ಕೆ ಅಂತ ಕರಿತೀವಿ ರಸಧಾನಿಗಳು ಅಂತಂದೇಳಿ ಕರಿತೀವಿ. ಓಕೆನಾ? ಅದು ಪ್ರಾಣಿಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಇರ್ತವು, ನಮ್ಮ ಒಂದು ಸಸ್ಯ ಜೀವಕೋಶಗಳಲ್ಲಿ ದೊಡ್ಡ ಪ್ರಮಾಣದ, ಯಾಕಂದ್ರೆ ಸಸ್ಯಗಳಿಗೆ ಅತಿ ಹೆಚ್ಚು ನೀರಿನ ಅವಶ್ಯಕತೆ ಐತಿ, ಅದಕ್ಕೋಸ್ಕರ ದೊಡ್ಡ ಪ್ರಮಾಣದ ಇರ್ತೈತಿ. ನೆಕ್ಸ್ಟ್ ನಮ್ಮ ಒಂದು ದೇಹಕ್ಕೆ, ನಮ್ಮ ಪ್ರಾಣಿ ದೇಹಕ್ಕೆ ಸಣ್ಣ ಪ್ರಮಾಣ ಇರ್ತೈತಿ. ಇವು ಮೂರು ಗೊತ್ತಾ ಒಂದು ಸ್ನೇಹಿತರೆ, ನಾವು ಮೈಟ್ರೋಕಾಂಡ್ರಿಯಾ ಬಗ್ಗೆ ತಿಳ್ಕೊಂಡಿವಿ. ನೆಕ್ಸ್ಟು ಗಾಲ್ಗಿ ಸಂಕೀರ್ಣದ ಬಗ್ಗೆ ತಿಳ್ಕೊಂಡಿವಿ. ಈ ಮೈಟ್ರೋಕಾಂಡ್ರಿಯಾ ಏನು ಮಾಡುತ್ತಂದ್ರೆ ಶಕ್ತಿ ಉತ್ಪಾದನೆ ಮಾಡುತ್ತಾ, ಈ ಒಂದು ಉತ್ಪಾದಿಸಿದಂಥ ಶಕ್ತಿಯನ್ನು ಗಾಲ್ಗಿ ಸಂಕೀರ್ಣ ಏನು ಮಾಡ್ತೈತಿ, ರಾಸಾಯನಿಕವಾಗಿ ಆ ಶಕ್ತಿಯನ್ನು ಪರಿವರ್ತನೆ ಮಾಡುತ್ತಾ, ಅದಕ್ಕೋಸ್ಕರ ರಾಸಾಯನಿಕ ಕಾರ್ಖಾನೆ ಅಂತಂದೇಳಿ ಕರಿತೀವಿ. ಓಕೆನಾ? ಈ ಒಂದು ಸ್ಲೈಡಲ್ಲಿ ನಾವು ಕೋಶ ವಿಭಜನದ ಬಗ್ಗೆ ತಿಳ್ಕೊಳ್ಳೋಣ. ಕೋಶ ವಿಭಜನೆ ಅಂದರೆ ಇಷ್ಟೇ, ಯಾವ ಒಂದು ಜೀವಕೋಶವು ಒಡೆದು ಇನ್ನೊಂದು ತನ್ನಂತೆ ಜೀವಕೋಶವಾಗುವ ಪ್ರಕ್ರಿಯೆಯನ್ನು ನಾವು ಕೋಶ ವಿಭಜನೆ ಅಂತ ಕರಿತೀವಿ. ಒಂದಿದ್ದೇನಾಗಬೇಕು, ಎರಡಾಗಬೇಕು, ಅದನ್ನೇನಂತ ಕರಿತೀವಿ ನಾವು? ಕೋಶ ವಿಭಜನೆ ಅಂತಂದೇಳಿ ಕರಿತೀವಿ. ಇದು ಕೋಶ ವಿಭಜನೆ ಒಂದು ದೊಡ್ಡ ಚಾಪ್ಟರ್ ಇದು. ಇದರೊಳಗೆ ದೊಡ್ಡ ಚಾಪ್ಟರ್. ಜಸ್ಟ್ ನಾವು ಕಣದಂಗಳ ಬಗ್ಗೆ ತಿಳಿದುಕೊಳ್ಳೋಕ್ಕೋಸ್ಕರ ಆ ಕೋಶ ವಿಭಜನೆ ಅಂದ್ರೆ ಅಂತಂದೇಳಿ ಒಂದು 4 ಲೈನ್ ಸಿಂಪಲಾಗಿ ಹೇಳ್ತೀನಿ ಕೇಳ್ರಿ. ಆಮೇಲೆ ಇದೊಂದು ಚಾಪ್ಟರ್ ಹೇಳತ್ನಾಗ ಅದರಲ್ಲಿರ್ತಕ್ಕಂಥ ಹಂತಗಳು ಯಾವುವು, ವಿಧಗಳು ಯಾವುವು, ಅದು ಯಾವ ರೀತಿಯಾಗಿ ಕೋಶ ವಿಭಜನೆ ಆಗುತ್ತಾ, ಕೋಶ ವಿಭಜನೆ ಆಗಿ ಒಂದು ಸಣ್ಣ ಜೀವಕೋಶ ಒಬ್ಬ ದೊಡ್ಡ ಮಾನವಾಗಿ ಯಾವ ರೀತಿಯಾಗಿ ಪರಿವರ್ತನೆ ಆಗುತ್ತೆ ಅಂತೇಳಿ ಕೋಶ ವಿಭಜನೆ ಚಾಪ್ಟರ್ಲಿ ನಾವು ತಿಳಿದುಕೊಳ್ಳೋಣ. ಓಕೆನಾ? ನಾ ದಾರಿಯಲ್ಲಿ ಹೋಗ್ತಾ ಇದ್ದೆ, ಬಿದ್ದ ತಕ್ಷಣ ನನಗೇನಾಯಿತು, ಕೈ ಗಾಯ ಆಯಿತು. ಓಕೆನಾ? ಈ ಕೈ ಗಾಯ ಆಯ್ತಲ್ಲ, ಇಲ್ಲೆಲ್ಲ ಕೆತ್ತೋಗಿರ್ತೈತಿ. ಇಲ್ಲೆಲ್ಲ ಕೆತ್ತಾಗ ಏನಾಯ್ತಂದ್ರಪ್ಪ ಅಂದ್ರೆ ನನಗೆ ಇಲ್ಲಿರ್ತಕ್ಕಂಥ ಜೀವಕೋಶಗಳೆಲ್ಲ ಸತ್ತೋಗಿರ್ತಾವೆ. ಈ ಜೀವಕೋಶಗಳು ಸತ್ತ ಮೇಲೆ ಹೊಸ ಜೀವಕೋಶ ಬರ್ಬೇಕಲ್ರಿ. ಹೊಸ ಜೀವಕೋಶ ಬಂದು ಆ ಒಂದು ಗಾಯ ಮಾಯೋಕ ಯಾವುದು ಹೆಲ್ಪ್ ಮಾಡುತ್ತಂದ್ರೆ ಇದೇ ಕೋಶ ವಿಭಜನೆ ನೋಡ್ರಿ. ಎಲ್ಲಿ ಗಾಯ ಆಗಿರುತ್ತಲ್ಲ ಆ ಗಾಯ ಏನು ಮಾಡುತ್ತಂದ್ರೆ ಎಷ್ಟು ಪ್ರಮಾಣದಲ್ಲಿ ಜೀವಕೋಶಗಳು ಬೇಕು ಅಷ್ಟು ಪ್ರಮಾಣದಲ್ಲಿ ಕೋಶ ವಿಭಜನೆಯಾಗಿ ಆ ಒಂದು ಗಾಯ ಮಾದಿದ್ದೇ ಆದ್ರಪ್ಪ ಅಂದ್ರೆ ನಮಗೆ ಸರಿಯಾಗಿರ್ತಕ್ಕಂಥ ರಿಸಲ್ಟ್ ಬಂತಂತ ಅರ್ಥ. ಒಂದು ವೇಳೆ ಆ ಒಂದು ಗಾಯಕ್ಕೆ ಎಷ್ಟು ಜೀವಕೋಶಗಳು ಬೇಕು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕೋಶ ವಿಭಜನೆ ಆಗಕ್ಕೆ ಸ್ಟಾರ್ಟ್ ಆಗಿತ್ತು ಅಂದ್ರಪ್ಪ ಅಂದ್ರೆ ಅವಾಗ ನಮ್ಗೇನು ಬಂತಂತ ಅದಕ್ಕೇನಂತ ಕರಿತೀವಿ ನಾವು? ಕ್ಯಾನ್ಸರ್ ಅಂತ ಕರಿತೀವಿ. ಓಕೆನಾ? ಒಂದು ವೇಳೆ ಅನಿಯಂತ್ರಿತ ಪ್ರಮಾಣದಲ್ಲಿ ಕೋಶ ವಿಭಜನೆ ಆದ್ರಪ್ಪ ಅಂದ್ರೆ ಅದಕ್ಕೆ ಏನಂತ ಕರಿತೀವಿ? ಕ್ಯಾನ್ಸರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ಯಾನ್ಸರ್ ಅಂತ ಕರಿತೀವಿ. ನೆಕ್ಸ್ಟ್ ಈ ಒಂದು ಕೋಶ ವಿಭಜನೆ ಅತಿ ಹೆಚ್ಚು ಕೋಶ ವಿಭಜನೆ ಆಗೋದು ನಮ್ಮ ಲಿವರ್ನ್ಯಾಗ ನೋಡ್ರಿ. ಎಲ್ಲಿ? ನಮ್ಮ ಲಿವರಲ್ಲಿ. ಇನ್ನು ಅತಿ ಕಡಿಮೆ ಕೋಶ ವಿಭಜನೆ ಆಗೋದು ನಮ್ಮ ಬ್ರೈನಲ್ಲಿ. ಎಲ್ಲಿ? ನಮ್ಮ ಬ್ರೈನಲ್ಲಿ. ಈ ಬ್ರೈನ್ ಅಂದ ತಕ್ಷಣ ಕೆಲವೊಬ್ಬರಿಗೆ ಗೊತ್ತಿರೋದು ಬ್ರೈನ್ ಟ್ಯೂಮರ್ ಅಂತಂದೇಳಿ ಒಂದು ಕಾಯಿಲೆ ಬರುತ್ತೆ ಬ್ರೈನ್ಗೆ. ನಮ್ಮ ಒಂದು ಬ್ರೈನ್ 90% ನ್ಯೂರಾನ್ ಸೆಲ್ ಮತ್ತು 10% ಗಿಲಿಯಲ್ ಸೆಲ್ಲಿಂದ ಮಾಡಲ್ಪಟ್ಟೈತಿ. ಇಲ್ಲಿ ಬರ್ದೀನಿ ನೋಡ್ರಿ ನಾನು. 90% ನ್ಯೂರಾನ್ ಸೆಲ್, 10% ಗಿಲಿಯಲ್ ಸೆಲ್ಲಿಂದ ನಮ್ಮ ಬ್ರೈನ್ ಮಾಡಲ್ಪಟ್ಟಿರ್ತೈತಿ. ಈ 90% ನ್ಯೂರಾನ್ ಸೆಲ್ಲಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕೋಶ ವಿಭಜನೆ ಆಗಲ್ಲ. ಅದಕ್ಕೋಸ್ಕರ ಕೋಶ ವಿಭಜನೆ ಆಗದೇ ಇರುವ ಅಂಗ ಯಾವುದಂದ್ರೆ ಬ್ರೈನ್ ಅಂತ ಕರಿತೀವಿ ನಾವು. ಆದರೆ ಈ 10% ಗಿಲಿಯಲ್ ಸೆಲ್ ಐತಲ್ಲ, ಇಲ್ಲಿ ಕೋಶ ವಿಭಜನೆ ಆಗಕ್ಕೆ ಶುರುವಾಗುತ್ತೆ. ಇಲ್ಲಿ ಕೋಶ ವಿಭಜನೆ ಆಗಕ್ಕೆ ಶುರುವಾಗುತ್ತೆ. ಏನಾದರೂ ನಾವು ಈ ಬೈಕ್ ಓಡಿಸ್ತಿರ್ತೀವಿ. ಓಕೆನಾ? ಬೈಕ್ ಓಡಿಸೋದ್ನಾಗ ಆಕ್ಸಿಡೆಂಟ್ ಆಗಿ ಬಿದ್ವಿ, ನಾವು ಹೆಲ್ಮೆಟ್ ಹಾಕಿರಲ್ಲ.
ಓಕೆನಾ. ಹೆಲ್ಮೆಟ್ ಹಾಕಿರಲಿಲ್ಲ, ಆಕ್ಸಿಡೆಂಟ್ ಆಗಿ ಬಿದ್ವಿ. ನಮ್ಮ ಒಂದು ಬ್ರೈನ್ಗೆ ಏನಾದರೂ ಪೆಟ್ಟು ಬಿದ್ದಾಗ ಅಥವಾ ಇಲ್ಲಿರ್ತಕ್ಕಂತಹ ಗಿಲಿಯಲ್ ಸೆಲ್ಗಳು ಏನಾದರೂ ಹಾಳಾದ್ರಪ್ಪ ಅಂದ್ರೆ ಅಥವಾ ಅವು ಏನಾದರೂ ನಶಿಸಿದಪ್ಪ ಅಂದ್ರೆ ಅಲ್ಲೇನಾಗುತ್ತೆ, ಕೋಶ ವಿಭಜನೆ ಆಗಕ್ಕೆ ಶುರುವಾಗುತ್ತೆ. ಆ ಒಂದು ಕೋಶ ವಿಭಜನೆ ಅನಿಯಂತ್ರಿತ ಪ್ರಮಾಣದಲ್ಲಿ ಆದ್ರಪ್ಪ ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ನಾವು ಬ್ರೈನ್ ಟ್ಯೂಮರ್ ಅಂತ ಕರಿತೀವಿ. ಅದಕ್ಕೋಸ್ಕರ ಎಲ್ಲ ಕಡೆ ಪೊಲೀಸರು ಹೇಳ್ತಾರಂದ್ರೆ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಿ ಅಂತಂದೇಳಿ ಕರೀತಾರೆ. ಕಾರಣ ಇಷ್ಟೇ, ಏನಾದರೂ ಬ್ರೈನ್ ಟ್ಯೂಮರ್ ಬಂದ್ರಪ್ಪ ಅಂದ್ರೆ ಅಲ್ಲಿ ಅನಿಯಂತ್ರಿತ ಪ್ರಮಾಣದಲ್ಲಿ ಆಗೇ ಬಿಡುತ್ತಾ. ಓಕೆನಾ. ಅದಕ್ಕೋಸ್ಕರ ಅದನ್ನು ನಾವು ಫುಲ್ ಮುಂಜಾಗ್ರತೆ ಕ್ರಮದಲ್ಲಿ ಏನ್ರಿ ಜಸ್ಟ್ ಒಂದು 500 ರೂಪಾಯಿ ಕೊಟ್ಟರೆ ಒಂದು ಹೆಲ್ಮೆಟ್ ಬರುತ್ತಾ, ಹೆಲ್ಮೆಟ್ ಹಾಕ್ಕೊಂಡು ಏನು ಮಾಡಬೇಕು, ಬೈಕ್ ಓಡಿಸ್ಬೇಕು ಅಷ್ಟೇ, ಸಿಂಪಲ್. ಒಂದು 500 ರೂಪಾಯಿ ಕೊಟ್ಟು ಹೆಲ್ಮೆಟ್ ಬಗ್ಗೆ ಯೋಚನೆ ಮಾಡ್ತಿರೋ ಅಥವಾ ಈ ನಿಮ್ಮ ದೇಹದ ಬಗ್ಗೆ ಯೋಚನೆ ಮಾಡ್ತಿರೋ ಎಲ್ಲ ನಿಮ್ಮ ಕೈಗೈತೆ. ಓಕೆನಾ. ಇನ್ನು ನೆಕ್ಸ್ಟ್ ಕಣದಂಗ ನೋಡ್ರಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮನ್ನು ಪತ್ತೆ ಹಚ್ಚಿದವರು ಪೋರ್ಟರ್ ಎಂಬ ವಿಜ್ಞಾನಿ. ಇದೇನು ಮಾಡ್ತಂದ್ರಪ್ಪ ಅಂದ್ರೆ ಕೋಶ ಪೊರೆಯಿಂದ, ಇದಕ್ಕೇನಂತ ಕರಿತೀವಿ ನಾವು, ಸಂಪೂರ್ಣ ಒಂದು ಕೋಶ ಪೊರೆ. ಈ ಕೋಶ ಪೊರೆಯಿಂದ ನ್ಯೂಕ್ಲಿಯಸ್ ಹೊರಗೆ ನೆಕ್ಸ್ಟ್ ಬರ್ತದೆ. ನ್ಯೂಕ್ಲಿಯಸ್ ಅಂದ್ರೆ ಕೋಶ ಕೇಂದ್ರದವರೆಗೆ ಸಾಗಾಣಿಕೆ ಮಾಡುವ ಕಣದಂಗ ಬಂದ್ರಪ್ಪ ಅಂದ್ರೆ ನಮ್ಮ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅದಕ್ಕೋಸ್ಕರ ಇದೇನಂತ ಕರಿತೀವಿ ನಾವು, ಸಾಗಾಣಿಕೆಯ ಕಣದಂಗ ಅಂತಂದೇಳಿ ಕರಿತೀವಿ. ಓಕೆನಾ. ಇನ್ನು ನೆಕ್ಸ್ಟು, ಈ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ 2 ವಿಧ ಇರ್ತದೆ. ಒಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇನ್ನೊಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಯಾಕಾಗಿರ್ತಂದ್ರಪ್ಪ ಅಂದ್ರೆ, ಯಾವ ಒಂದು ಪಾರ್ಟಲ್ಲಿ ರೈಬೋಸೋಮ್ಗಳು ಕಂಡು ಬರ್ತಾವಲ್ಲ ಅಲ್ಲಿ ರಫ್ ಆಗಿರ್ತದೆ. ಇಲ್ಲಿ ನೋಡ್ರಿ ಇದೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇವು ಡಾಟ್ ಅದಾವಲ್ಲ, ಇವೆಲ್ಲ ರೈಬೋಸೋಮ್ಗಳು ಇವು. ಓಕೆನಾ. ಇವೆಲ್ಲ ಏನು, ರೈಬೋಸೋಮ್ಗಳು. ಅದಕ್ಕೋಸ್ಕರ ಇದು ರಫ್ ಆಗಿರ್ತದೆ. ಇದು ಎದರಿಂದ ಮಾಡಲ್ಪಟ್ಟದಂತ, ರೈಬೋಸೋಮ್ ಅಂದ ತಕ್ಷಣ ಏನು ನೆನಪಾಗಬೇಕು, ಪ್ರೋಟೀನ್ ನೆನಪಾಗಬೇಕು. ಸೊ ಇದು ಪ್ರೋಟೀನ್ನಿಂದ ಮಾಡಲ್ಪಟ್ಟಿರ್ತದೆ. ಇದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನೋಡ್ರಿ, ಇಲ್ಲೆಲ್ಲ ಸ್ಮೂತ್ ಐತಿ, ಹೌದಲ್ಲ, ಇಲ್ಲೆಲ್ಲ ಸ್ಮೂತ್ ಐತಿ. ಆಮೇಲೆ ಈ ಹೊಟ್ಟೆ ಕೆಳಗೆಲ್ಲ ಸ್ಮೂತ್ ಇರ್ತೈತಿ. ಅದು ಎದಕ್ಕಂದ್ರಪ್ಪ ಅಂದ್ರೆ ಇದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅಲ್ಲಿ ಏನು ಸಂಗ್ರಹ ಆಗಿರ್ತಂದ್ರೆ ಕೊಬ್ಬು ಸಂಗ್ರಹ ಆಗಿರುತ್ತೆ ನೋಡ್ರಿ. ಏನು ಸಂಗ್ರಹ ಆಗಿರುತ್ತೆ, ಸ್ಮೂತ್ ಇರಲಿ ಕೊಬ್ಬು ಸಂಗ್ರಹಣೆ ಆಗಿರುತ್ತೆ ಇಲ್ಲಿ. ಅದಕ್ಕೋಸ್ಕರ ಇದು ಸ್ಮೂತ್ ಆಗಿರ್ತೈತಿ. ಎಲ್ಲಿ ಪ್ರೋಟೀನ್ ಇರ್ತೈತಿ ಅಲ್ಲಿ ರಫ್ ಇರ್ತೈತಿ. ಪ್ರೋಟೀನ್ ಇರೋಕೆ ಏನು ಬೇಕು, ರೈಬೋಸೋಮ್ ಬೇಕು. ಅದಕ್ಕೋಸ್ಕರ ಅದನ್ನ ಏನು ಮಾಡ್ತೀವಿ ನಾವು, ಪ್ರೋಟೀನ್ ಸಂಗ್ರಾಹಕರು ಅಂತಂದೇಳಿ ಕರಿತೀವಿ. ಈಗ ನೆಕ್ಸ್ಟ್ ಮುಂದಿನ ಕಣದಂಗ ನಮ್ಮ ರೈಬೋಸೋಮ್. ಈ ರೈಬೋಸೋಮ್ ಆಲ್ರೆಡಿ ನಾವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ನೋಡ್ಕೊಂಡ್ಬಿಟ್ಟಿವಿ. ಇದೇನು ಮಾಡುತ್ತಾ, ಪ್ರೋಟೀನ್ ಉತ್ಪಾದನೆ ಮಾಡುತ್ತಾ. ಪ್ರೋಟೀನ್ ಉತ್ಪಾದನೆಯ ಕಾರ್ಖಾನೆ ಯಾವುದಂದ್ರಪ್ಪ ಅಂದ್ರೆ ನಮ್ಮ ರೈಬೋಸೋಮ್. ಓಕೆನಾ. ನೆಕ್ಸ್ಟು ಜೀವಕೋಶದ ಅತಿ ಚಿಕ್ಕ ಕಣದಂಗ ಬಂದ್ರೆ ನಮ್ಮ ರೈಬೋಸೋಮ್. ಯಾವುದು, ನಮ್ಮ ರೈಬೋಸೋಮ್. ಇದನ್ನು ಪತ್ತೆ ಹಚ್ಚಿದವ್ರು ಯಾರು, ಪಲೆಡ್ ಅಂತ ನೋಡ್ರಿ. ಪಲೆಡ್. ಪ್ರೋಟೀನ್ ನೆನಪಿಟ್ರೆ ಪಲೆಡ್ ನೆನಪಾಗುತ್ತೆ ನಿಮ್ಗೆ. ಏನಾಗುತ್ತಾ, ಪಲೆಡ್ ನೆನಪಾಗುತ್ತಾ. ಇನ್ನು ನೆಕ್ಸ್ಟು ಇವಾಗ ನೋಡ್ರಿ, ಅಗದಿ ಮುಪ್ಪಿನ ಸಮಯದಲ್ಲಿ ಅಥವಾ ಸಾಯುವಂತಹ ಸಮಯದಲ್ಲಿ ನಮಗೆ ಯಾರಿರ್ತಾರೋ ಅವರಿಗೆ ಊಟ ಹೋಗಲ್ಲ. ಆದರೂ ಕೂಡ ಅವರು 3 ರಿಂದ 4 ದಿನ ಅಥವಾ 5 ದಿನ ಈ ರೀತಿಯಾಗಿ ಬದುಕ್ತಿರ್ತಾರೆ. ಕಾರಣ ಏನಂದ್ರಪ್ಪ ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ರೈಬೋಸೋಮ್ಗಳು ಏನು ಮಾಡ್ತೈತಿ, ಪ್ರೋಟೀನ್ ಉತ್ಪಾದನೆ ಮಾಡುತ್ತಾ. ಆ ಒಂದು ಪ್ರೋಟೀನ್ನ ಸಹಾಯದ ಮುಖಾಂತರ ಅವರು ಊಟ ನೀರು ಬಿಟ್ಟರೂ ಕೂಡ ಅವರು 3 ರಿಂದ 4 ದಿನ ಬದುಕಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ. ಇಷ್ಟು ಅರ್ಥ ಆಯ್ತಾ, ಇದು ಈ ಸ್ಲೈಡಲ್ಲಿ ಅರ್ಥ ಆಯ್ತಾ? ಜಸ್ಟ್ ರೀ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಮ್ಮ ತಲೆಗೆ ಏನು ಬೇಕು, ಸಾಗಾಣಿಕೆ ಕಣದಂಗ. ಓಕೆನಾ. ಇದರಲ್ಲಿ 2 ವಿಧ, ಒಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮು, ಇನ್ನೊಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸ್ಮೂತ್ ಆಗಿರ್ತೈತಿ, ಅಲ್ಲಿ ಕೊಬ್ಬು ಇರ್ತೈತಿ, ಅದಕ್ಕೋಸ್ಕರ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ರಫ್ ಆಗಿರ್ತೈತಿ, ಯಾಕಾಗಿರುತ್ತೆ ಅಂದ್ರಪ್ಪ ಅಂದ್ರೆ ಅಲ್ಲಿ ರೈಬೋಸೋಮ್ ಇರ್ತಾವೆ, ಅದಕ್ಕೋಸ್ಕರ ಅಲ್ಲಿ ಏನು ಸಂಗ್ರಹ ಇರ್ತೈತಿ, ಪ್ರೋಟೀನ್ ಸಂಗ್ರಹ ಇರ್ತೈತಿ. ನೆಕ್ಸ್ಟ್ ಬರ್ತೈತಿ ರೈಬೋಸೋಮ್ ಅಂತ ಒಂದು ಕಣದಂಗ. ಈ ಕಣದಂಗ ಪ್ರೋಟೀನ್ ಉತ್ಪಾದನೆ ಮಾಡಲು ಸಹಾಯ ಮಾಡುತ್ತಾ. ನೆಕ್ಸ್ಟು ಮುಪ್ಪಿನ ಕಾಲದಲ್ಲಿ ನಮಗೆ ಪ್ರೋಟೀನ್ ಉತ್ಪಾದಿಸುವ ಮುಖಾಂತರ ಇನ್ನೊಂದು 3-4 ದಿನ ಬದುಕೋಕ್ಕೋಸ್ಕರ ಸಹಾಯ ಮಾಡುತ್ತಾ. ಇಷ್ಟು ಗೊತ್ತಿದ್ರಪ್ಪ ಅಂದ್ರೆ ಸಾಕು. ರೈಬೋಸೋಮ್ ನಾವೇನಂತ ಕರಿತೀವಿ, ಪ್ರೋಟೀನ್ ಉತ್ಪಾದನಾ ಕಾರ್ಖಾನೆ ಅಂತಂದು
ನೆಕ್ಸ್ಟ್ ನೋಡ್ರಿ, ಈ ಒಂದು ಸ್ಲೈಡಲ್ಲಿ ನಾವು ಕೋಶ ಕೇಂದ್ರದ ಬಗ್ಗೆ ತಿಳ್ಕೊಳ್ಳೋಣ. ಕೋಶ ಕೇಂದ್ರವನ್ನು ಪತ್ತೆ ಹಚ್ಚಿದವರು ನಮ್ಮ ರಾಬರ್ಟ್ ಬ್ರೌನ್ ಅವರು. DNA ಮತ್ತು RNA ಎಲ್ಲಿ ಕಂಡು ಬರ್ತದೆ? ನಮ್ಮ ಕೋಶ ಕೇಂದ್ರದಲ್ಲಿ ಕಂಡು ಬರ್ತದೆ. ಅದೇ ರೀತಿಯಾಗಿ ಕ್ರೋಮೋಸೋಮ್ಗಳು ಎಲ್ಲಿ ಕಂಡು ಬರ್ತಾವೆ ಅಂದ್ರೆ, ಅಥವಾ ಕ್ರೋಮೋಸೋಮ್ಗಳು ಎಲ್ಲಿ ಕಂಡು ಬರ್ತಾವೆ? ಕೋಶ ಕೇಂದ್ರದಲ್ಲಿ ಕಂಡು ಬರ್ತಾವೆ. ಕ್ರೋಮೋಸೋಮ್ ನಾವು ವರ್ಣತಂತು ಅಂತ ಕರಿತೀವಿ. ಇದೇ ವರ್ಣತಂತು ಮುಂದಿನ ಹಂತದಲ್ಲಿ ಒಂದು ಜೀವಿ ಆಗಕ್ಕೆ ಸಹಾಯ ಮಾಡುತ್ತೆ. ಈ ವರ್ಣತಂತು ಮೊಟ್ಟ ಮೊದಲ ಬಾರಿಗೆ ಯಾರು ಕಂಡುಹಿಡಿದಾರಂದ್ರೆ ಮಿಸ್ಟರ್ ಅವರು ಈ ಒಂದು ವರ್ಣತಂತುವನ್ನು ಪತ್ತೆ ಹಚ್ಚಿದಾರ. ಆದರೆ ಇದು ವರ್ಣತಂತು ಅಥವಾ ಕ್ರೋಮೋಸೋಮ್ ಎಂಬ ಪದ ಬಳಕೆ ಮಾಡಿದವರು ವಾಲ್ಡೇರ್ ಅವರು. ಇದು ಕೂಡ ಡೈರೆಕ್ಟ್ ಕ್ವಶನ್ ಆಗುತ್ತೆ. ಮನುಷ್ಯರಲ್ಲಿ ನಿರ್ದಿಷ್ಟ ಪ್ರಮಾಣದಲ್ಲಿ 46 ಅಂದ್ರೆ 23 ಜೊತೆ ಕ್ರೋಮೋಸೋಮ್ಗಳು ಇದ್ದಾಗ ಮಾತ್ರ ಆ ಒಂದು ಮಗು ಗಂಡು ಜೀವಿ ಅಥವಾ ಹೆಣ್ಣು ಜೀವಿ ಆಗೋದಕ್ಕಾಗುತ್ತಾ. ಒಂದು ವೇಳೆ ಇಲ್ಲಿ ಏನಾದರೂ ವೇರಿಯೇಷನ್ ಆದ್ರಪ್ಪ ಅಂದ್ರೆ ಆ ಒಂದು ತೃತೀಯ ಲಿಂಗಿ ಆಗೋ ಸಾಧ್ಯತೆ ಇರ್ತದೆ. ಒಂದು ವೇಳೆ ತಂದೆಯಿಂದ ಎಷ್ಟು ಬರಬೇಕು? 23 ಕ್ರೋಮೋಸೋಮ್ ಬರಬೇಕು. ತಾಯಿಯಿಂದ ಎಷ್ಟು ಬರಬೇಕು? 23 ಕ್ರೋಮೋಸೋಮ್ ಬರಬೇಕು. ಒಟ್ಟು 46 ಆಗುತ್ತೆ. ಈ 46 ಬಂದಾಗ ಆ ಮಗು ಗಂಡು ಅಥವಾ ಹೆಣ್ಣು ಆಗ್ಬೋದು. ಒಂದು ವೇಳೆ ತಂದೆಯಿಂದ 23 ಬರೋ ಜಾಗದಲ್ಲಿ 24 ಬಂದ್ರಪ್ಪ ಅಂದ್ರೆ ಆ ಮಗು ಗಂಡು ತೃತೀಯ ಲಿಂಗಿ ಆಗುತ್ತಾ. ಒಂದು ವೇಳೆ ತಾಯಿಯಿಂದ 23ಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಬಂದ್ರಪ್ಪ ಅಂದ್ರೆ ಆ ಮಗು ಹೆಣ್ಣು ತೃತೀಯ ಲಿಂಗಿ ಆಗುತ್ತಾ. ನೆಕ್ಸ್ಟು RBCಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕೋಶ ಕೇಂದ್ರ ಕಂಡು ಬರಲ್ಲ. ಇಷ್ಟು ಬಂದ್ರಪ್ಪ ಅಂದ್ರೆ ಈ ಕೋಶ ಕೇಂದ್ರದ ಬಗ್ಗೆ ಮುಗೀತು ನೋಡ್ರಿ. ಸಂಕ್ಷಿಪ್ತವಾಗಿ ಹೇಳಾಕತ್ತೀನಿ ಇಲ್ಲಿ. ಕಾರಣ ಇಷ್ಟೇ, ನಮ್ಮ ಒಂದು PC ಮತ್ತು PSI ಕ್ವಶನ್ ಅದು ಎಕ್ಸಾಮ್ಗೆ ಇಷ್ಟು ನೋಡ್ಕೊಂಡ್ರೆ. ನೆಕ್ಸ್ಟ್ ನೋಡ್ರಿ, ಲೈಸೋಸೋಮ್ ಬಗ್ಗೆ ತಿಳ್ಕೊಳ್ಬೇಕು. ಇದು ಜೀವಕೋಶದ ಮೋಸ್ಟ್ ಇಂಪಾರ್ಟೆಂಟ್ ಕಣದಂಗ. ಈ ಲೈಸೋಸೋಮ್ ಮಾಡುವ ಕೆಲಸ ಏನಂದ್ರೆ, ಯಾವುದೇ ಜೀವಕೋಶಗಳು ಮಾತು ಕೇಳದೆ ಹೋದ್ರೆ ಪನಿಷ್ಮೆಂಟ್ ಕೊಡೋ ಕೆಲಸ ಮಾಡತ್ತೆ ನೋಡ್ರಿ. ಏನು ಮಾಡೋ ಪನಿಷ್ಮೆಂಟ್ ಕೊಡ್ತೈತಿ. ಇದರಲ್ಲಿ ಒಂದು ಎಂಜೈಮ್ ಕಂಡು ಬರ್ತಾ, ಹೈಡ್ರೋಲಿಥಿಕ್ ಎಂಜೈಮ್ ಅಂತಂದೇಳಿ, ಅಥವಾ ಜಲ ವಿಭೋಜಕ. ಇದೇನು ಮಾಡುತ್ತಂದ್ರೆ, ಯಾವುದೇ ಒಂದು ಜೀವಕೋಶ ಮಾತು ಕೇಳದೆ ಹೋದ್ರೆ ಅದರ ಮೇಲೆ ಸಿಂಪಡಣೆ ಮಾಡಿ ಆ ಒಂದು ಜೀವಕೋಶವನ್ನು ಏನು ಮಾಡ್ತೈತಿ? ಸಹಾಯ ಬಡಿತೈತಿ. ಅದಕ್ಕೋಸ್ಕರ ಇದನ್ನು ಏನಂತ ಕರಿತೀವಿ? ಆತ್ಮಹತ್ಯೆ ಸಂಚಿ ಅಂತಂದೇಳಿ ಕರಿತೀವಿ. ಏನಂತ ಕರಿತೀವಿ? ಆತ್ಮಹತ್ಯೆ ಸಂಚಿ ಅಂತಂದೇಳಿ ಕರಿತೀವಿ. ಓಕೆನಾ. ನೆಕ್ಸ್ಟ್ ಏನು ಮಾಡ್ತೈತಿ? ದುರ್ಬಲವಾದ ಅಥವಾ ಸಾಯುವ ಹಂತದಲ್ಲಿರ್ತಕ್ಕಂಥ ಜೀವಕೋಶ ಅಥವಾ ಯಾವುದೇ ಮಾತು ಕೇಳಿರ್ತಕ್ಕಂಥ ಜೀವಕೋಶದ ಮೇಲೆ ಏನು ಮಾಡ್ತೈತಿ? ಸಿಂಪಡಣೆ ಮಾಡಿ ಅವು ಕೂಡ ಕೊಲ್ಲುವಂತಹ ಕೆಲಸ ಅದು ಮಾಡ್ತೈತಿ ನಮ್ಮ ಲೈಸೋಸೋಮ್ ಮಾಡುತ್ತಾ. ಲೈಸೋಸೋಮ್ ಮೋಸ್ಟ್ ಇಂಪಾರ್ಟೆಂಟ್ ರೀ. ಇದು ಮಾನವ ದೇಹದಲ್ಲಿ ಅಥವಾ ಜೀವಕೋಶದಲ್ಲಿ ವೇಸ್ಟೇಜ್ನ ಏನು ಮಾಡ್ತೈತಿ? ಆ ವೇಸ್ಟೇಜ್ನ ಕೊಲ್ಲುವಂತಹ ಅಥವಾ ನಾಶ ಮಾಡುವಂತಹ ಕೆಲಸ ಯಾವ್ದು ಮಾಡ್ತೈತಿ? ಈ ಲೈಸೋಸೋಮ್ ಮಾಡುತ್ತಾ. ಇಷ್ಟಾದ್ರಪ್ಪ ಅಂದ್ರೆ ಸಾಕು. ಇದಕ್ಕಿಂತ ಏನು ಜಾಸ್ತಿ ಬೇಕಾಗಿಲ್ಲ ಇಲ್ಲಿ. ಓಕೆನಾ. ಅರ್ಥ ಆಯ್ತಾ? ಇದು ಲೈಸೋಸೋಮ್ ಬಗ್ಗೆ ಅರ್ಥ ಆಯ್ತಾ? ಲೈಸೋಸೋಮ್ ಹೈಡ್ರೋಲಿಥಿಕ್ ಎಂಜೈಮ್ ಇರ್ತೈತಿ. ಮಾತು ಕೇಳಿದ್ರಪ್ಪ ಅದ್ರ ಮೇಲೆ ಸಿಂಪಡಣೆ ಮಾಡ್ತೈತಿ. ಅದಕ್ಕೋಸ್ಕರ ಏನು ಕರಿತೀವಿ? ಅದಕ್ಕೆ ನಾವೇಂತ ಕರಿತೀವಿ? ನಾವು ಆತ್ಮಹತ್ಯೆ ಸಂಚಿ. ಇನ್ನು ಜೀವಕೋಶದ ಇದು ಕೊನೆಯ ಹಂತ. ಈ ಒಂದು ಜೀವಕೋಶದ ಕೊನೆಯ ಹಂತದಲ್ಲಿ ನಾವು ಏನೇನು ನೋಡ್ಬೇಕಂದ್ರಪ್ಪ ಅಂದ್ರೆ, ಸಂಕ್ಷಿಪ್ತವಾಗಿ ವಿವರಣೆ ಹೇಳ್ತೀನಿ ಕೇಳ್ರಿ. ನೋಡ್ರಿ, ಮೈಟ್ರೋಕಾಂಡ್ರಿಯಾ ಏನು ಮಾಡ್ತೈತಿ? ಆಮ್ಲಜನಕವನ್ನು ಉಪಯೋಗಿಸಿಕೊಂಡು ಶಕ್ತಿ ಉತ್ಪಾದನೆ ಮಾಡ್ತು. ಆ ಶಕ್ತಿಯನ್ನು ಏನು ಮಾಡ್ತದೆ? ಈ ಗಾಲ್ಗಿ ಬಾಡಿ ರಾಸಾಯನಿಕವಾಗಿ ಬಳಕೆ ಮಾಡ್ತಾ ಅಥವಾ ರಾಸಾಯನಿಕಗಳಾಗಿ ಪರಿವರ್ತನೆ ಮಾಡ್ತಾ. ಅದಕ್ಕೋಸ್ಕರ ಇದನ್ನು ಗಾಲ್ಗಿ ಬಾಡಿನ ರಾಸಾಯನಿಕಗಳ ಕಾರ್ಖಾನೆ ಅಂತ ಕರಿತೀವಿ. ಇದನ್ನು ನಾವು ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ. ನೆಕ್ಸ್ಟ್, ನಮ್ಮ ದೇಹದಲ್ಲಿ 65ಕ್ಕಿಂತ ಅಧಿಕ ಪ್ರಮಾಣದಲ್ಲಿರ್ತಕ್ಕಂಥ ದೇಹ ನೀರಿನಿಂದ ಮಾಡಲ್ಪಟ್ಟಿರ್ತೈತಿ. ಆ ನೀರನ್ನು ಯಾರು ಹಿಡಿದಿಟ್ಟುಕೊಳ್ತದೆ? ಈ ವ್ಯಾಕ್ಯೂಲ್ಸ್ ಹಿಡಿದಿಟ್ಟಿರ್ತೈತಿ. ಓಕೆನಾ. ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಆದರೂ ಕೂಡ ನಮಗೆ ಏನಾಗುತ್ತಾ? ಡಿಹೈಡ್ರೇಷನ್ ಆಗುತ್ತಾ. ಅದಕ್ಕೋಸ್ಕರ ನಾವು ORS ಕೊಡ್ತೀವಿ. ಈ ಲೂಸ್ ಮೋಷನ್ ಅದ ನೋಡ್ರಿ. ಲೂಸ್ ಮೋಷನ್ ಆದಾಗ ಭಾಳ ಒಂದು ಮೋಷನ್ ಲೂಸ್ ಹೋಗಿ ಮನುಷ್ಯ ಕೈಕಾಲಾಗ ಶಕ್ತಿನೇ ಇರಲ್ಲ. ಯಾಕಂದ್ರಪ್ಪ ಅಂದ್ರೆ ನಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿರ್ತದೆ. ಅದಕ್ಕೋಸ್ಕರ ಡಾಕ್ಟ್ರು ಫಸ್ಟ್ ಏನು ಮಾಡ್ತಾರೆ? ಒಂದು ORSನ ಕುಡಿಯೋಕೆ ಹೇಳ್ತಾರೆ. ORS ಲಿಕ್ವಿಡ್ ಅಥವಾ ಪೌಡ್ರು. ಅದೇನು ಮಾಡಿ ನೀರನ್ನು ಹಾಕಿ ಕುಡಿತಾರೆ. ಕಾರಣ ಏನಪ್ಪ ಅಂದ್ರೆ ಅಲ್ಲಿ ನಮ್ಮ ಒಂದು ಬಾಡಿ ಹೈಡ್ರೇಷನ್ ಅಥವಾ ಆಗೋಕ್ಕೆ ಚಾನ್ಸಸ್ ಇರ್ತದೆ. ನೆಕ್ಸ್ಟ್, ಸೆಂಟ್ರೋಸೋಮ್ ಕೋಶ ವಿಭಜನೆ. ಕೋಶ ವಿಭಜನೆ ಅಂದ್ರೆ
ತನ್ನಂತೆ ಇರುವ ಇನ್ನೊಂದು ಜೀವಕೋಶವನ್ನು ಹುಟ್ಟಿಸುವಂತಹ ಕ್ರಿಯೆಗೆ ಅಥವಾ ಪರಿವರ್ತಿಸುವ ಕ್ರಿಯೆಗೆ ಕೋಶ ವಿಭಜನೆ ಅಂತ ಕರಿತೀವಿ. ಕೋಶ ವಿಭಜನೆ ದೊಡ್ಡ ಚಾಪ್ಟರ್ ಐತಿ, ಆ ಟೈಮ್ನಾಗ ನಾನು ಹೇಳ್ತೀನಿ. ನೆಕ್ಸ್ಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮು. ಇದರಲ್ಲಿ 2 ವಿಧ, ಒಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮು, ಒಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮು. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಯಾಕೆ ರಫ್ ಆಗಿರುತ್ತೆ ಅಂದ್ರೆ ರೈಬೋಸೋಮ್ ಇರ್ತೈತಿ, ಅದಕ್ಕೋಸ್ಕರ ರಫ್ ಆಗಿರ್ತೈತಿ. ಸ್ಮೂತ್ ಇರಲಿ, ಕೊಬ್ಬು ಇರುತ್ತೆ, ಅದಕ್ಕೋಸ್ಕರ ಅದು ಸ್ಮೂತಾಗಿ ಇರ್ತದೆ. ಈ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ನಮ್ಮ ರೈಬೋಸೋಮ್. ಈ ರೈಬೋಸೋಮ್ ಕೆಲಸ ಏನಂದ್ರಪ್ಪ ಅಂದ್ರೆ ಪ್ರೋಟೀನ್ ಉತ್ಪಾದನೆ ಮಾಡ್ತದೆ, ಅದಕ್ಕೋಸ್ಕರ ಇದನ್ನು ಪ್ರೋಟೀನ್ ಉತ್ಪಾದನೆಯ ಕಾರ್ಖಾನೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನಮ್ಮ ಲೈಸೋಸೋಮ್ ಏನು ಮಾಡ್ತದೆ, ಇವಕ್ಕೆಲ್ಲ ಪನಿಷ್ಮೆಂಟ್ ಕೊಡೋ ಕೆಲಸ. ಒಂದು ವೇಳೆ ಮೈಟ್ರೋಕಾಂಡ್ರಿಯಾ ನಾನು ಶಕ್ತಿ ಉತ್ಪಾದನೆ ಮಾಡಲ್ಲ, ನೀ ಏನು ಮಾಡ್ಕೆ ಅಂತಂದು ಹೇಳಿದ್ರಪ್ಪ ಅಂದ್ರೆ ಆ ಒಂದು ಅವಾಗ ಏನು ಮಾಡ್ತೈತಿ, ಪನಿಷ್ಮೆಂಟ್ ಕೊಟ್ಟು ಈ ಮೈಟ್ರೋಕಾಂಡ್ರಿಯನ್ ಏನು ಮಾಡ್ತೈತಿ, ಸಾಯಿಸ್ತೈತಿ. ಸಾಯಿಸಿದ ತಕ್ಷಣ ನ್ಯೂಕ್ಲಿಯಸ್ ಏನು ಮಾಡ್ಬೇಕು, ಎಲ್ಲ ಕಂಟ್ರೋಲ್ ಮಾಡ್ಬೇಕಲ್ಲ. ನ್ಯೂಕ್ಲಿಯಸ್ ಎಲ್ಲಿ ಮಾಡ್ತೈತಿ, ನಮ್ಮ ಸೆಂಟ್ರೋಸೋಮ್ಗೆ ಗೈಡ್ ಮಾಡ್ತೈತಿ. ನೋಡು ಮೈಟ್ರೋಕಾಂಡ್ರಿಯನ್ ನಮ್ಮ ಜೀವಕೋಶದಲ್ಲಿಲ್ಲ, ನೀ ಮೈಟ್ರೋಕಾಂಡ್ರಿಯನ್ ಏನು ಮಾಡು, ಉತ್ಪಾದನೆ ಮಾಡು. ಸೊ ಮೈಟ್ರೋಕಾಂಡ್ರಿಯನ್ ಏನು ಮಾಡ್ತೈತಿ, ಈ ತನ್ನೇ ಇರ್ತಕ್ಕಂಥ ಮೈಟ್ರೋಕಾಂಡ್ರಿಯನ್ನ ಏನು ಮಾಡ್ತೈತಿ, ಪ್ರೊಡ್ಯೂಸ್ ಮಾಡ್ತೈತಿ, ಉತ್ಪಾದನೆ ಮಾಡ್ತದೆ. ಓಕೆನಾ. ನೆಕ್ಸ್ಟ್ ಅದೇ ರೀತಿ ಗಾಲ್ಗಿ ಬಾಡಿ ನನ್ನ ಮಾತು ಕೇಳಲ್ಲ ಅಂದ್ರೆ ಅದಕ್ಕೂ ಪನಿಷ್ಮೆಂಟ್ ಕೊಡ್ತೈತಿ. ಇದು ಸೆಂಟ್ರೋಸೋಮ್ಗೆ ಹೇಳಿ ಏನು ಮಾಡ್ತೈತಿ, ಗಾಲ್ಗಿ ಬಾಡಿನ ಏನು ಮಾಡುತ್ತಾ, ಉತ್ಪಾದನೆ ಮಾಡುತ್ತಾ. ಒಂದು ವೇಳೆ ನ್ಯೂಕ್ಲಿಯಸ್ಸೇ ಮಾತು ಕೇಳಲ್ಲ, ನಾ ಆಹಾರ ಉತ್ಪಾದನೆ ಮಾಡಲ್ಲ, ನಾ ರಾಸಾಯನಿಕ ಕನ್ವರ್ಟ್ ಮಾಡಲ್ಲ, ನಾನು ಯಾವುದೇ ರೀತಿ ನೀರು ಇಟ್ಕೊಳ್ಳಲ್ಲ, ನಾನು ನಾನು ಯಾವುದೇ ರೀತಿಯ ಕೋಶ ವಿಭಜನೆಯನ್ನು ಮಾಡಲ್ಲ ಅಂತ, ನಾನು ಪ್ರೋಟೀನ್ ಉತ್ಪಾದನೆ ಮಾಡಲ್ಲ ಅಂತಂದು ಹೇಳಿ ಇವೆಲ್ಲ ಸ್ಟ್ರೈಕ್ ಮಾಡಿ ಕುಂತಾಗ ಏನಾಗುತ್ತಂದ್ರೆ ಲೈಸೋಸೋಮ್ ಏನು ಮಾಡುತ್ತಾ, ತನ್ನಿಷ್ಟಕ್ಕೆ ತಾನೇ ಬ್ಲಾಸ್ಟ್ ಆಗಿಬಿಡುತ್ತಾ, ತನ್ನಿಷ್ಟ ತಾನೇ ಆತ್ಮಹತ್ಯೆ ಮಾಡಿಕೊಳ್ತದೆ. ಅದಕ್ಕೋಸ್ಕರ ಏನಂತ ಕರಿತೀವಿ, ಆತ್ಮಹತ್ಯೆ ಸಂಚಿ ಅಂತಂದೇಳಿ ಕರಿತೀವಿ. ಓಕೆನಾ. ಇಷ್ಟ ನಾವು ತಿಳ್ಕೊಂಡ್ರಪ್ಪ ಅಂದ್ರೆ ಸಾಕು. ಇನ್ನು ನಮ್ಮ ಒಂದು ನೆಕ್ಸ್ಟ್ ಈ ಒಂದು ಜೀವಕೋಶದಲ್ಲಿ 2 ಇಂಪಾರ್ಟೆಂಟ್ ಕಂಡು ಬರ್ತವೆ. ಒಂದು ಕೋಶ ದ್ರವ್ಯ ಅಥವಾ ಸೈಟೋಪ್ಲಾಸಮ್ ಅಂತಂದೇಳಿ, ಇನ್ನೊಂದು ಕೋಶ ಪೊರೆ ಸೈಟೋ ಮೆಂಬ್ರೇನ್. ಈ ಕೋಶ ದ್ರವ ಅಂದ್ರೆ ಇಲ್ಲೆಲ್ಲ ಜೀವಕೋಶ ಇರತಕ್ಕಂತಹ ಏನಂದ್ರಪ್ಪ ಅಂದ್ರೆ ಇದು ಕೋಶ ದ್ರವದಿಂದ ಮಾಡಲ್ಪಟ್ಟಿರ್ತದೆ. ಈ ಒಂದು ಕೋಶ ದ್ರವ ಜೀವಕೋಶವನ್ನು ಅಥವಾ ಜೀವಕೋಶ ಇರತಕ್ಕಂಥ ಎಲ್ಲ ಕಣಗಳು ಯಾವ ರೀತಿಯಾಗಿ ಬದುಕಿರ್ತಾವಂದ್ರೆ ಈ ಒಂದು ಕೋಶ ದ್ರವದಿಂದ ಬದುಕಿರ್ತಾವೆ. ಓಕೆನಾ. ಈ ಒಂದು ಡಾಕ್ಟರ್ ಏನು ಮಾಡಿದ್ರು ಅಥವಾ ವಿಜ್ಞಾನಿಗಳು ಏನು ಮಾಡಿದ್ರು, ಈ ಒಂದು ಕೋಶ ದ್ರವವನ್ನು ಏನು ಮಾಡಿದ್ರು, ಇಂಜೆಕ್ಷನ್ ಮುಖಾಂತರ ಹೊರಗೆ ತೆಗೆದ್ರು, ಸಿರಿಂಜ್ ಮುಖಾಂತರ ಹೊರಗೆ ತೆಗೆದಾಗ ಎಲ್ಲ ಜೀವಕೋಶಗಳು ಸತ್ತೋದು, ಕೇವಲ ನ್ಯೂಕ್ಲಿಯಸ್ ಮಾತ್ರ ಒಂದೇ ಬದುಕುಳಿದಿತ್ತು. ಆವಾಗ ಮತ್ತಿದನ್ನು ಜೂಮ್ ಮಾಡಿ ನೋಡಿದಾಗ ಗೊತ್ತಾಯಿತು, ನ್ಯೂಕ್ಲಿಯಸ್ಸಲ್ಲಿಯೂ ಕೂಡ ಅದು ಕೋಶ ಕೇಂದ್ರದಲ್ಲಿಯೂ ಕೂಡ ಈ ಒಂದು ಸೈಟೋಪ್ಲಾಸಮ್ ಅಥವಾ ಕೋಶ ದ್ರವ ಕಂಡು ಬರ್ತಂದೇಳಿ ವಿಜ್ಞಾನಿಗಳು ಕೊನೆ ಹಂತಕ್ಕೆ ಕನ್ಕ್ಲೂಷನ್ ಬರ್ತಾರೆ. ಈ ಕೋಶ ದ್ರವದ ಬಗ್ಗೆ ಗೊತ್ತಾತ. ಕೋಶ ದ್ರವ ಅಂದರೆ ಇಷ್ಟೇ, ಜೀವಕೋಶದಲ್ಲಿ ಕಂಡುಬರುವ ಲೋಳೆಯಂತಹ ದ್ರವ. ಎಲ್ಲ ಕಣದಗಳು ಜೀವಂತ ಇರಬೇಕಂದ್ರೆ ಈ ಲೋಳೆಯಂತಹ ದ್ರವ ಬೇಕು. ಕೋಶ ಕೇಂದ್ರ ಇದು ಬಿಟ್ಟು ಕೋಶ ಕೇಂದ್ರದಲ್ಲಿ ನಮ್ಮ ಕೋಶ ದ್ರವ ಕಂಡು ಬರ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ ಬರ್ತಲ್ರಿ, ಆಕಾರ ಕೊಟ್ಟದ್ದು ನೋಡು. ಈ ಒಂದು ಆಕಾರಕ್ಕೆ ನಾವೇನಂತ ಕರಿತೀವಿ, ಕೋಶ ಪೊರೆ ಅಥವಾ ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ. ಕಾಮನ್ ಆಗಿ ಆಕಾರ ಅಂತ ಗೊತ್ತಾಗ್ಬಿಡ್ತೈತಿ. ಜೀವಕೋಶಕ್ಕೆ ಆಕಾರ ನೀಡೋದು ಸೆಲ್ ಮೆಂಬ್ರೇನ್ ಅಥವಾ ಕೋಶ ಪೊರೆ. ಜೀವಕೋಶದ ರಕ್ಷಣೆ ಮಾಡೋದು ಯಾವುದು, ಸೆಲ್ ಮೆಂಬ್ರೇನ್. ಜೀವಕೋಶದ ಒಳಗೆ ಯಾವ್ದು ಬರಬೇಕು ಯಾವ್ದು ಬರಬಾರ್ದು ಅಂತ ಕಂಡುಹಿಡಿಯೋದು ಅಥವಾ ಅಡೆತಡೆ ಮಾಡೋದು ನಮ್ಮ ಕೋಶ ಪೊರೆ. ಪ್ರೋಟೀನ್ ಮತ್ತು ಲಿಪಿಡಿಂದ ಯಾವ್ದು ಮಾಡಲ್ಪಟ್ಟೈತಿ, ನಮ್ಮ ಕೋಶ ಪೊರೆ. ಓಕೆನಾ. ಕೋಶದ ವಸ್ತುಗಳ ಚಲನೆಯನ್ನು ನಿಯಂತ್ರಣ ಮಾಡೋದು ಯಾವುದು, ನಮ್ಮ ಕೋಶ ಪೊರೆ. ಇಷ್ಟ ಆದ್ರಪ್ಪ ಅಂದ್ರೆ ಸಂಪೂರ್ಣವಾಗಿ ನಮ್ಮ ಜೀವಕೋಶದ ಅಧ್ಯಯನ ಈ ಜೀವಕೋಶಗಳ ಅಧ್ಯಯನ ಈ ಚಾಪ್ಟರ್ ಮುಗಿತೈತಿ. ನೆಕ್ಸ್ಟ್ ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂತಹ ಕಣದಗಳ ಬಗ್ಗೆ ಹೇಳ್ತೀವಿ. ಈ ಒಂದು ಸ್ಲೈಡಲ್ಲಿ ನೋಡ್ರಿ, ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶದಲ್ಲಿ ಯಾವ ಕಣದಗಳು ಕಂಡು ಬರ್ತವು, ಯಾವ ಕಣದಗಳು ಕಂಡು ಬರಲ್ಲ. ಇದು ಡೈರೆಕ್ಟ್ ಕ್ವಶನ್ ಆಗತ್ತೆ. ಯಾವ ಕಣದಗಳು ಕಂಡು ಬರಲ್ಲ ಅಂತಂದು ಹೇಳಿ ಡೈರೆಕ್ಟ್ ಕ್ವಶನ್ ಆಗತ್ತೆ, ಅದಕ್ಕೋಸ್ಕರ ಸಪ್ರೇಟಾಗಿ ಮಾಡಿಬಿಟ್ಟಿನಿ. ಕಾಮನ್ ಆಗಿ ನೋಡ್ರಿ ಯಾವ್ಯಾವ ಕಂಡು ಬರ್ತಾವೆ, ಮೈಟ್ರೋಕಾಂಡ್ರಿಯಾ ಕಂಡು ಬರ್ತೈತಿ, ಇಲ್ಲಿಯೂ ಕೂಡ ಮೈಟ್ರೋಕಾಂಡ್ರಿಯಾ ಕಂಡು ಬರ್ತೈತಿ. ಪ್ರಾಣಿ ಜೀವಕೋಶದಲ್ಲಿ ಗಾಲ್ಗಿ ಬಾಡಿ ಕಂಡು ಬರ್ತೈತಿ, ಇಲ್ಲಿ ಗಾಲ್ಗಿ ಬಾಡಿ ಕಂಡು ಬರುತ್ತಾ. ವ್ಯಾಕ್ಯೂಲ್ಸ್ ಕಂಡು ಬರ್ತೈತಿ, ಇಲ್ಲಿ ವ್ಯಾಕ್ಯೂಲ್ಸ್ ಕಂಡು ಬರುತ್ತಾ. ಆದ್ರೆ ಸಸ್ಯಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ವ್ಯಾಕ್ಯೂಲ್ಸ್ ಕಂಡು ಬರ್ತು, ಪ್ರಾಣಿ ಜೀವಕೋಶದಲ್ಲಿ ಸಣ್ಣ ಪ್ರಮಾಣದಲ್ಲಿ ವ್ಯಾಕ್ಯೂಲ್ಸ್ ಕಂಡು ಬರ್ತಾ. ರಸದಾನಿಗಳು. ಓಕೆನಾ. ಕೋಶ ವಿಭಜನೆ ಇಲ್ಲಿ ಆಗುತ್ತಾ, ಇಲ್ಲಿ ಆದಾಗ ಮಾತ್ರ ವಂಶ ಉದ್ಧಾರ ಆಗತ್ತೆ, ಇಲ್ಲಾಂದ್ರಪ್ಪ ಅಂದ್ರೆ ಅಲ್ಲೇ ಗಬ್ಬಂದು ಹಾಕಿತ್ತು. ನೆಕ್ಸ್ಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಲ್ಲಿನೈತಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್.
ನೆಕ್ಸ್ಟ್ ನಮ್ಮ ಲೈಸೋಸೋಮ್ ಇಲ್ಲಿನೇ ಐತಿ, ಇಲ್ಲಿನೇ ಐತಿ. ಓಕೆನಾ. ನೆಕ್ಸ್ಟ್ ಸೆಲ್ ಮೆಂಬ್ರೇನ್ ಇಲ್ಲಿ ಕೂಡ ಕಂಡು ಬರ್ತೈತಿ, ಇಲ್ಲಿ ಕೂಡ ಕಂಡು ಬರ್ತೈತಿ. ಸೈಟೋಪ್ಲಾಸಮ್ ಇಲ್ಲಿ ಕೂಡ ಕಂಡು ಬರ್ತೈತಿ, ಇಲ್ಲಿ ಕೂಡ ಸೈಟೋಪ್ಲಾಸಮ್ ಕೋಶ ದ್ರವ ಕಂಡು ಬರುತ್ತಾ. ಓಕೆನಾ. ಇನ್ನು ನೆಕ್ಸ್ಟ್ ಕಂಡು ಬರದೇ ಇರತಕ್ಕಂಥದ್ದು ಒಂದು ಪ್ಲಾಸ್ಟಿಡ್ಗಳು ಎಲ್ಲಿ ಕಂಡು ಬರಲ್ಲ ಅಂದ್ರಪ್ಪ ಅಂದ್ರೆ ಪ್ರಾಣಿ ಜೀವಕೋಶದಲ್ಲಿ ಪ್ಲಾಸ್ಟಿಡ್ಗಳು ಕಂಡು ಬರಲ್ಲ. ಪ್ಲಾಸ್ಟಿಡ್ಗಳಲ್ಲಿ 3 ರೀತಿಯಾಗಿರ್ತಕ್ಕಂಥ ವಿಧಗಳು. ಒಂದು ಕ್ರೋಮೋಪ್ಲಾಸ್ಟ್, ಕ್ಲೋರೋಪ್ಲಾಸ್ಟ್, ಲ್ಯೂಕೋಪ್ಲಾಸ್ಟ್. ಕ್ರೋಮೋಪ್ಲಾಸ್ಟ್ ಅಂದ್ರಪ್ಪ ಅಂದ್ರೆ ಕಲರ್ ನೆನ್ಪಿಡ್ಬೇಕು. ಕಲರ್ ಹೂವುಗಳು ನೋಡಿ ಡಿಫ್ರೆಂಟ್ ಕಲರ್ ಇರ್ತಾವೆ. ಒಂದು ಹೂವು ಗುಲಾಬಿ ಹೂವು ಒಂಥರ, ಗುಲಾಬಿಯಲ್ಲಿ ಎಲ್ಲ ಕಲರ್ ಹೂವುಗಳು ಕಂಡು ಬರ್ತಾವೆ. ಓಕೆನಾ. ಆಮೇಲೆ ಮಲ್ಲಿಗೆ ಹೂವು ಒಂದು ಬಿಳಿ ಕಲರ್ ಇರ್ತೈತಿ, ಕನಕಾಂಬರಿ ಬೇರೆ ಕಲರ್ ಇರ್ತೈತಿ. ಅದೇನು ಡಿಸೈಡ್ ಮಾಡ್ತಾ ಈ ನಮ್ಮ ಕ್ರೋಮೋಪ್ಲಾಸ್ಟ್ಗಳು ಡಿಸೈಡ್ ಮಾಡ್ತಾ. ಎಲ್ಲಿ ಕಂಡು ಬರ್ತೈತಿ? ಒಂದು ಹಣ್ಣುಗಳಲ್ಲಿ, ಇನ್ನೊಂದು ಹೂವುಗಳಲ್ಲಿ. ಕ್ಲೋರೋಪ್ಲಾಸ್ಟ್ ಎಲ್ಲಿ ಕಂಡು ಬರ್ತೈತಿ? ಸಸ್ಯಗಳ ಎಲೆಗಳಲ್ಲಿ ಕಂಡು ಬರ್ತೈತಿ. ಈ ಸಸ್ಯಗಳ ಎಲೆ ಇರತಕ್ಕಂತಹ ಕ್ಲೋರೋಪ್ಲಾಸ್ಟ್ ಇರತಕ್ಕಂಥ ಮೆಗ್ನೀಷಿಯಂ ತನ್ನ ಆಹಾರವನ್ನು ತಾನೇ ತಯಾರು ಮಾಡಿಕೊಳ್ಳಲು ಕ್ಲೋರೋಪ್ಲಾಸ್ಟ್ ಸಹಾಯ ಮಾಡ್ತಾ. ಇದು ಮುಂದಿನ ತರಗತಿಯಲ್ಲಿ ಇನ್ನೊಂದು ಸಹಾಯ ಮಾಡಿ ಹೇಳ್ತಾನೆ. ನೆಕ್ಸ್ಟು ಕೋಶ ಭಿತ್ತಿ, ಕ್ಲೋರೋಪ್ಲಾಸ್ಟ್ ಆತ. ಇನ್ನು ಲ್ಯೂಕೋಪ್ಲಾಸ್ಟ್ ಎಲ್ಲಿ ಕಂಡು ಬರ್ತೈತಿ? ಬೇರುಗಳಲ್ಲಿ ಕಂಡು ಬರುತ್ತೆ. ನೋಡ್ರಿ ಎಲ್ಲಿ ಕಂಡು ಬರ್ತೈತಿ? ಬೇರುಗಳಲ್ಲಿ ಕಂಡು ಬರ್ತೈತಿ. ಕೋಶ ಭಿತ್ತಿ ಇದು ಏನು ಮಾಡುತ್ತಾ? ಪ್ರಾಣಿ ಜೀವಕೋಶದಲ್ಲಿ ಕಂಡುಬರಲ್ಲ, ಕಂಡುಬರೋದು ಕೇವಲ ಸಸ್ಯ ಜೀವಕೋಶದಲ್ಲಿ. ಪ್ರಾಣಿ ಜೀವಕೋಶದಲ್ಲಿ ಯಾವುದೇ ಇರಲಿ ಅದು ಏನು ಕಂಡುಬರಲ್ಲ? ನಮ್ಮ ಒಂದು ಕೋಶ ಭಿತ್ತಿ ಕಂಡುಬರಲ್ಲ. ಓಕೆ, ಥ್ಯಾಂಕ್ ಯು.